ಓಂ ಶಾಸ್ತ್ರಯೋನಿತ್ವಾತ್ ಓಂ. ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾನುಮ ತಸ್ಮಾನ್ನ ಸಾ ಶಕ್ತಿಮತಿ ವಿನಾಗಮಂ ಉದೀಕ್ಷಿತುಂ ಇತಿ ವಾರಾಹೆ. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು, ಅದಕ್ಕಾಗಿ ಆ ಬ್ರಹ್ಮನ ಲಕ್ಷಣಗಳನ್ನು ತಿಳಿಯಬೇಕು, ಅದನ್ನು ಶಾಸ್ತ್ರಗಳ ಮೂಲಕವೇ ತಿಳಿಯಬೇಕು. ಹೊರತು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಆ ಭಗವಂತನನ್ನು ಹೇಗೆ ತಿಳಿಯಬೇಕೋ ಹಾಗೆ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜ್ಞಾನವೇ ಭಗವಂತನ ಕುರಿತಾದ ಜ್ಞಾನವೇ ಕೇವಲ ಪ್ರತ್ಯಕ್ಷ ಕೇವಲ ಅನುಮಾನದಿಂದ ಬರದೇ ಹೋಗಬಹುದು. ಬಂದರೂ ಕೂಡ ಅದು ಅಪರಿಪೂರ್ಣವಾಗಿ ಬರುವ ಸಾಧ್ಯತೆ ಇದೆ. ಹೀಗೆಲ್ಲ ಅನೇಕ ಸಮಸ್ಯೆಗಳಿವೆ ಅಂತ ಅದರ ತಾತ್ಪರ್ಯ. ಯಾವ್ಯಾವ ಗುಣಪೂರ್ಣನಾಗಿ ಭಗವಂತ ಇದ್ದಾನೆ ಅಂತ ತಿಳಿಯಬೇಕೋ ಆ ಥರ ತಿಳಿಲಿಕ್ಕಾಗದೇ ಇರಬಹುದು. ಒಂದು ವೇಳೆ ಅನುಮಾನಾದಿಗಳನ್ನು ಉಪಯೋಗ ಮಾಡಿದರೂ ಕೂಡ, ಅನುಮಾನವನ್ನು ಈ ಶಾಸ್ತ್ರದ ವಿಮರ್ಶೆಗಾಗಿ ಉಪಯೋಗ ಮಾಡಿದರೂ ಕೂಡ, ಶ್ರುತಿಯಲ್ಲಿ ಹಿಂದೆ ಮುಂದೆ ಏನೇನಿದೆ ಮತ್ತು ಬೇರೆ ಕಡೆ ಏನಿದೆ ಅನ್ನೋ ಎಲ್ಲವನ್ನು ಪರಿಶೀಲನೆ ಮಾಡಲಿಕ್ಕಾಗಿ ಮಾತ್ರ ಅನುಮಾನ ಮಾಡಬೇಕೇ ಹೊರತು ಒಟ್ಟಾರೆ ಶ್ರುತಿಯ ಸಹಾಯವೇ ಇಲ್ಲದೇನೆ ಅನುಮಾನ ಪ್ರಯೋಗ ಮಾಡುವುದು ಸಲ್ಲದು ಅಂತ ಅಭಿಪ್ರಾಯ. ಪ್ರತ್ಯಕ್ಷಕ್ಕೆ ಅಯೋಗ್ಯವಾದಂಥ ಅತೀಂದ್ರಿಯವಾದಂತಹ ಸಂಗತಿಗಳನ್ನು ಸ್ವತಂತ್ರ ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಪ್ರತ್ಯಕ್ಷಕ್ಕೆ ಯೋಗ್ಯವಾದಂತಹ ವಸ್ತುವೇ ಇದ್ರೂ ಕೂಡ ಅದನ್ನೂ ಅನುಮಾನದಿಂದ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನ ಇವತ್ತಿನ ವಾಕ್ಯದಲ್ಲಿ ನೋಡಬೇಕು. ಪದ್ಮನಾಭ ತೀರ್ಥರ ವಾಕ್ಯದಲ್ಲಿ ಯದಿ ಸ್ವತಂತ್ರ ಅನುಮಾನೇನ ಪ್ರತ್ಯಕ್ಷ ಯೋಗ್ಯಾರ್ಥಸ್ಯಾಪಿ ಸಿದ್ಧಿರ್ಭವೇತ್. ಪ್ರತ್ಯಕ್ಷಕ್ಕೆ ಯೋಗ್ಯವಾದಂತಹ ವಸ್ತುವಿನ ಸಾಧನೆ ಆದರೂ ಕೂಡ ಒಂದು ವೇಳೆ ಸ್ವತಂತ್ರವಾದ ಅನುಮಾನದಿಂದ ಸಾಧನೆ ಆಗುವುದಾದರೆ ಆವಾಗ ಮೊಲಕ್ಕೂ ಕೂಡ ಕೊಂಬಿದೆ ಅಂತ ತೀರ್ಮಾನ ಮಾಡಬೇಕಾಗ್ತದೆ ಅಂತ ಅದರ ತಾತ್ಪರ್ಯ. ತರ್ಹಿ ಶಶಶೃಂಗಾದೀನಾಮಪಿ ಸಿದ್ಧಿ ಸ್ಯಾತ್ ಅಂತ ಅಭಿಪ್ರಾಯ. ತತ್ರಾಪಿ ಅಂತ ಅದನ್ನು ಮುಂದೆ ಸಮರ್ಥನೆ ಮಾಡ್ತಾರೆ. ಇಲ್ಲಿ ಪ್ರತ್ಯಕ್ಷ ಯೋಗ್ಯವಾದ ವಸ್ತುವಿನದಾದರೂ ಸಿದ್ಧಿ ಆಗುವುದಾದರೆ ಸ್ವತಂತ್ರ ಅನುಮಾನದಿಂದ ಅಂತಿದೆಯಲ್ಲ, ಅದೇ ಅಪಿ ಅನ್ನೋ ಶಬ್ದದಿಂದ ಏನರ್ಥ ಅಂದರೆ, ಪ್ರತ್ಯಕ್ಷಕ್ಕೆ ಅಯೋಗ್ಯವಾದಂಥ ಕೇವಲ ಅತೀಂದ್ರಿಯವಾದಂಥ ವಸ್ತುವಿನ ಸಾಧನೆಯೂ ಸ್ವತಂತ್ರ ಅನುಮಾನದಿಂದ ಆಗೋದಿಲ್ಲ. ಪ್ರತ್ಯಕ್ಷಕ್ಕೆ ಯೋಗ್ಯವೇ ಆಗಿದ್ರೂ ಆ ವಸ್ತುವಿನ ಸಾಧನೆಯೂ ಅನುಮಾನದಿಂದ ಆಗೋದಿಲ್ಲ, ಸ್ವತಂತ್ರ ಅನುಮಾನದಿಂದ ಅಂತ ಹೀಗರ್ಥ. ಭಗವಂತ, ಧರ್ಮ ಅಧರ್ಮ, ಸ್ವರ್ಗ ನರಕ ಇವೆಲ್ಲ ಅತೀಂದ್ರಿಯವಾದ ಸಂಗತಿಗಳು, ಅದರ ಸಾಧನೆ ಅಂತೂ ಆಗೋದೇ ಇಲ್ಲ. ಪ್ರತ್ಯಕ್ಷಕ್ಕೆ ಯೋಗ್ಯವಾದ ವಸ್ತು ಅದರ ಸಾಧನೆಯೂ ಕೂಡ, ಒಂದು ಆಕಳಿಗೆ, ಒಂದು ಎಮ್ಮೆಗೆ ಒಂದು ಕೊಂಬಿದೆ, ಮತ್ತೆ ಯಾರಿಗೋ ಕಾಲಿದೆ, ಇನ್ನೊಬ್ರಿಗೆ ಕೈ ಇದೆ, ಇವೆಲ್ಲ ಪ್ರತ್ಯಕ್ಷ ಯೋಗ್ಯವಾದ ಸಂಗತಿಗಳು. ಅವುಗಳನ್ನು ಕೂಡ ಕೇವಲ ಅನುಮಾನದಿಂದ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅದರ ಸಮಸ್ಯೆ ಇದೆ. ಶಶಶೃಂಗವೂ ಕೂಡ, ಮೊಲಕ್ಕೂ ಕೂಡ ಕೊಂಬಿದೆ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅದಕ್ಕೊಂದು ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಅನುಮಾನ ಪ್ರಯೋಗವನ್ನು ಎಲ್ಲಿಯಾದರೂ ಮಾಡ್ಲಿಕ್ಕೆ ಒಂದೇ ಬರ್ತದೆ. ತತ್ರಾಪಿ ಗವಾದಿವತ್ ಚತುಷ್ಪಾದಾದಿ ಹೇತುನ ಅನುಮಾನಸ್ಯ ಕರ್ತುಂ ಶಕ್ಯತ್ವಾತ್ ಇತ್ಯಾಹ. ಈ ಶಶಃ ಅಂತ ಪಕ್ಷ ಮಾಡಬೇಕು. ಮೊಲವು ಶೃಂಗವಾನ್ ಕೊಂಬುಳ್ಳದ್ದಾಗಿದೆ. ಯಾಕೆ ಕೊಂಬುಳ್ಳದ್ದಾಗಿದೆ ಅಂದರೆ ಚತುಷ್ಪಾದತ್ವಾತ್ ಅಂತ ಹಾಗಾದ್ರೂ ಮಾಡಬಹುದು. ಚತುಷ್ಪಾದ ಅಂತ ಅಕಾರಾಂತವಾದ ಶಬ್ದ ಅಥವಾ ಚತುಷ್ಪಾತ್ ಅಂತ ವ್ಯಂಜನಾಂತವಾದ ಶಬ್ದನೂ ಮಾಡಬಹುದು ಅಂತ ಕಾಣಿಸ್ತದೆ. ಚತುಷ್ಪಾದಾದಿ ಹೇತುನ ಅಂತಿದೆ, ಅದರಿಂದ ಚತುಷ್ಪಾದತ್ವಾತ್ ಅಂತ ಅಕಾರಾಂತವಾಗಿ ಮಾಡುವುದು ಒಳ್ಳೆಯದಂತ ಕಾಣಿಸ್ತದೆ. ಮೊಲವು ಅಂತ ಪಕ್ಷ, ಕೊಂಬುಳ್ಳದ್ದಾಗಿದೆ ಅಂತ ಸಾಧ್ಯ, 4 ಕಾಲು ಉಳ್ಳದ್ದಾದ್ರಿಂದ ಅಂತ ಹೇತು. ಹೇಗೆ ದೃಷ್ಟಾಂತ ಏನಂದ್ರೆ ಗವಾದಿವತ್, ಗೋವಿನಂತೆ, ಎಮ್ಮೆಯಂತೆ ಅಂತ ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇತಿ ಹೇತುನ ಅನುಮಾನಸ್ಯ ಕರ್ತುಂ ಶಕ್ಯತ್ವಾತ್. ಅನುಮಾನವನ್ನು ಮಾಡಲಿಕ್ಕೆ ಅಲ್ಲಿಯೂ ಕೂಡ ಸಾಧ್ಯತೆ ಇದ್ದೇ ಇದೆ. ಹೀಗೆ ಅನುಮಾನದಿಂದಲೇ ಪ್ರಯೋಗ ಮಾಡುವುದಾದರೆ ಏನೂ ಕೂಡ ಆಗಬಹುದು. ಮಧ್ವ ವಿಜಯದಲ್ಲಿ ಅದು ಬಂದಿದೆ. ಜಗಾಮನಾಮ್ನಾತ್ ಅನುಮಾನ ತೀರ್ಥತಾಂ ತತ್ವೇಪ್ಯತತ್ವೇಪ್ಯನುಮಾಂ ವದನ್ ಜಗಾಮ ನಾಮ್ನಾಪೇ ಅನುಮಾನ ತೀರ್ಥತಾಂ. ಭೇದವನ್ನು ಸಾಧನೆ ಮಾಡುವುದಾದರೂ, ಜಗತ್ತಿನ ಸತ್ಯತ್ವವನ್ನು ಸಾಧನೆ ಮಾಡುವುದಾದರೂ ಪ್ರತ್ಯಕ್ಷದಿಂದ ಸಾಧನೆ ಮಾಡಬೇಕು.
ಮತ್ತೆ ಪ್ರತ್ಯಕ್ಷಕ್ಕೆ ಯೋಗ್ಯ ಅಲ್ಲದೆ ಹೋದರೆ ಶಾಸ್ತ್ರದಿಂದ ಸಾಧನೆ ಮಾಡಬೇಕೇ ಹೊರತು ಕೇವಲ ಅನುಮಾನದಿಂದ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅನುಮಾನದಿಂದ ತತ್ವವನ್ನೂ ಸಾಧನೆ ಮಾಡ್ಬೋದು, ಏನು ಫ್ಯಾಕ್ಟ್ ಇದೆ ಅದನ್ನು ಸಾಧನೆ ಮಾಡ್ಬೋದು. ಅತತ್ವ ಏನು ಫ್ಯಾಕ್ಟ್ ಅಲ್ಲವೋ ಅದನ್ನು ಕೂಡ ಅನುಮಾನದಿಂದ ಸಾಧನೆ ಮಾಡ್ಬೋದು. ಹೀಗೆ ಆಚಾರ್ಯರು ಅದನ್ನು ಮಾಡಿ ತೋರಿಸಿದ್ದಾರೆ. ಕೆಲವರು ತಾರ್ಕಿಕರು, ನ್ಯಾಯಶಾಸ್ತ್ರವಾದಿಗಳು ಅವ್ರ ಹತ್ರ ಬಂದಾಗ ಭೇದವನ್ನು ಸಾಧನೆ ಮಾಡಲಿಕ್ಕೆ ಅನುಮಾನವೇ ಸಾಕು, ಶ್ರುತಿ ಯಾಕೆ ಅಂತ ಅವರು ಅಭಿಪ್ರಾಯಪಟ್ಟರಂತೆ. ಆವಾಗ ಆಚಾರ್ಯರು ಭೇದವನ್ನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ, ಭೇದವನ್ನು ಅನುಮಾನದಿಂದ ಸಾಧನೆ ಮಾಡುವುದಾದರೆ ಅಭೇದವನ್ನು ಸಾಧನೆ ಮಾಡ್ಬೋದು ಅಂತ ಹೇಳಿದರು ಅಂತ ಅಲ್ಲಿ ಕಂಡು ಬರ್ತದೆ. ನಾನು ಹೇಳಿದ ಸ್ವಲ್ಪ ವ್ಯತ್ಯಾಸ ಇರಬಹುದು. ಭೇದವನ್ನೆಲ್ಲ ಜಗತ್ ಸತ್ಯತ್ವವನ್ನು ಸಾಧನೆ ಮಾಡಲಿಕ್ಕೆ ಅನುಮಾನವೇ ಸಾಕು ಅಂತ ಅವರು ಅಭಿಪ್ರಾಯಪಟ್ಟಿರಬಹುದು. ಇವರು ಜಗತ್ ಸತ್ಯತ್ವವನ್ನೆಲ್ಲ ಮಿಥ್ಯಾತ್ವವನ್ನು ಅನುಮಾನದಿಂದ ಸಾಧನೆ ಮಾಡಬಹುದು ಅಂತ ಅವರು ಹೇಳಿರುವ ಸಾಧ್ಯತೆ ಇದೆ. ಅಂತೂ ನ್ಯಾಯಶಾಸ್ತ್ರಜ್ಞರಿಗೆ ಅನುಮಾನದ ಮೇಲೆ ಒಲವು ಹೆಚ್ಚು. ಪ್ರತ್ಯಕ್ಷ ಗೃಹೀತಮಪಿ ಅರ್ಥಂ ಅನುಮಾನೇನ ಬುಭುತ್ಸಂತೆ ತರ್ಕರಸಿಕಾಹ ಅಂತ ಅವ್ರ ಬಗ್ಗೆ, ನ್ಯಾಯಶಾಸ್ತ್ರದವ್ರ ಬಗ್ಗೆ ಒಂದು ಮಾತಿದೆ. ಪ್ರತ್ಯಕ್ಷದಿಂದ ವಸ್ತು ಕಂಡಿರ್ತದೆ ಎದುರುಗಡೆ ಒಂದು ಸ್ಪಷ್ಟವಾಗಿ, ಹಾಡ ಹಗಲಿನಲ್ಲಿ ಸ್ವಚ್ಛವಾದ ಕಣ್ಣಿನಿಂದ ಒಂದು ವಸ್ತು ಕಂಡಿದೆ, ಅದನ್ನು ಕೂಡ ಮತ್ತೆ ಅನುಮಾನದಿಂದ ತಿಳಿಯಬೇಕು ಅಂತ ಅವರು ಪ್ರಯತ್ನ ಪಡ್ತಾರಂತೆ. ಇದು ಅವರ ಪ್ರವೃತ್ತಿ. ಅದಕ್ಕಾಗಿ ಆಚಾರ್ಯರು ಅವರನ್ನು ನಿರಾಕರಣೆ ಮಾಡಿ ಜಗಾಮ ನಾಮ್ನಾಪಿ ಅನುಮಾನ ತೀರ್ಥತಾಂ, ಅವರಿಗೆ ಆನಂದ ತೀರ್ಥ ಮಧ್ವ ಅಂತಿತ್ತೆಲ್ಲ ಹೆಸರು ಇರುವುದಲ್ಲದೇನೆ ಆನಂದ ತೀರ್ಥ ಅಂತ ಅವರಿಗೆ ಸನ್ಯಾಸದ ನಾಮ, ಪೂರ್ಣ ಪ್ರಜ್ಞೆ ಅಂತ ಅವರು ತಾವು ತಮ್ಮ ಗ್ರಂಥದಲ್ಲಿ ಇಟ್ಕೊಂಡ ನಾಮ, ಮತ್ತು ಅನುಮಾನ ತೀರ್ಥ ಅಂತ ಜನ ಅವರಿಗೆ ಯಾವುದಕ್ಕಾದರೂ ಇವರು ಅನುಮಾನ ಪ್ರಯೋಗ ಮಾಡಬಲ್ಲರು, ಯಾವ ಅನುಮಾನವನ್ನು ಖಂಡನೆ ಮಾಡಿಯೂ ತೋರಿಸ್ತಾರೆ. ಆ ಕಾರಣಕ್ಕಾಗಿ ಅವ್ರನ್ನ ಅನುಮಾನ ತೀರ್ಥರು ಅಂತ ಹೇಳಿದರು ಅಂತ ಮಧ್ವವಿಜಯದಲ್ಲಿ ಕಂಡು ಬರ್ತದೆ. ಅನುಮಾನದಿಂದ ಏನನ್ನೂ ಸಾಧನೆ ಮಾಡಬಹುದು, ಮೊಲಕ್ಕೆ ಕೊಂಬಿದಂತೂ ಸಾಧನೆ ಮಾಡಬಹುದು. ಅದನ್ನು ಆಚಾರ್ಯರು ಶಕ್ಯತ್ವಾಚ ಅನುಮಾನಾನಾಂ ಸರ್ವತ್ರ, ಅನುಮಾನಗಳನ್ನು ಎಲ್ಲ ಕಡೆಯೂ ಕೂಡ ಮಾಡಬಹುದು ಅಂತ ಹೀಗೆ ಸಾಧ್ಯತೆ ಇದೆ. ಅದನ್ನೇ ಮೊಲಕ್ಕೂ ಕೊಂಬಿದಂತೆ ಸಾಧನೆ ಮಾಡಬಹುದು. ಇಲ್ಲಿ ಶಕ್ಯತ್ವಾಚ ಅನುಮಾನಾನಾಂ ಅಂತಿದೆಯಲ್ಲ, ಅದು ಅನುಮಾನ ಅಂತ ಅಕಾರಾಂತವಾದ ಶಬ್ದ, ಅದರ ಷಷ್ಠಿ ವಿಭಕ್ತಿ ಬಹುವಚನ ಅನುಮಾನಾನಾಂ ಅಂತ. ಆದರೆ ಗೋವಿಂದಾಚಾರ್ಯರು ಋಷಿಕೇಶ ತೀರ್ಥದ ಪಾಠದ ಪ್ರಕಾರ ಅದನ್ನ ಶಕ್ಯತ್ವಾಚ ಅನುಮಾನಾಂ ಸರ್ವತ್ರ, ಅನುಮೇ ಅನುಮಾ ಅಂತಿದೆಯಲ್ಲ, ಆ ಪ್ರಕಾರ ಅದು ಇನ್ನೊಂದು ಶಬ್ದ ಇದೆ. ಅನುಮಾನ ಅಂತ ಅಕಾರಾಂತವಾದ ಶಬ್ದ ಅಲ್ಲದೆ ಅನುಮೇ ಅನುಮಾ ಅಂತ ಇನ್ನೊಂದು ಶಬ್ದ ಇದೆ. ಅದರ ಷಷ್ಠಿ ವಿಭಕ್ತಿ ಬಹುವಚನ ಅನುಮಾನಾಂ ಅಂತ ಆಗ್ತದೆ. ಅನುಮಾಯಾಹ ಅನುಮಯೋಹ ಅನುಮಾನಾಂ ಅಂತ ಹೀಗೇನೋ ಆಗ್ತದೆ. ಆ ಥರ ಅದು ಪಾಠ ಅಂತ ಅವ್ರು ಹೇಳಿದ್ದಾರೆ. ಅರ್ಥ ವ್ಯತ್ಯಾಸ ಇಲ್ಲ, ಗೊತ್ತಿಲ್ಲ, ನೆನಪಿಗೆ ಬಂತು ಅಂತ ಹೇಳಿದ್ರು. ಪುರಾಣ ವಚನ ಏನು ಏತದು ಉಪಪಾದಯತಿ, ಎಲ್ಲಿಯಾದರೂ ಅನುಮಾನ ಪ್ರಯೋಗ ಮಾಡಬಹುದು, ಎಲ್ಲಿಯಾದರೂ ನಿರಾಕರಣೆನೂ ಮಾಡಬಹುದು ಅನ್ನೋದನ್ನು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ನೋಡಿ, ಸರ್ವತ್ರ ಶಕ್ಯತೆ ಕರ್ತುಂ ಆಗಮಂ ಹಿ ವಿನಾ ಅನುಮಾ, ಆಗಮವಿಲ್ಲದೆ ಅನುಮಾನವನ್ನ ಎಲ್ಲ ಕಡೆಯೂ ಕೂಡ ಮಾಡ್ಲಿಕ್ಕೆ ಬರ್ತದೆ. ಇಲ್ಲಿ ನೋಡಿ, ಅನುಮಾ ಅಂತ ಶಬ್ದ ಇದೆಯಲ್ಲ, ಈ ಅನುಮಾ ಅನ್ನೋ ಶಬ್ದ ಇಲ್ಲಿ ಅಕಾರಾಂತವಾದ ಶಬ್ದ ಇಲ್ಲ, ಅನುಮೇ ಅನುಮಾ ಅಂತ ಶಬ್ದ ಇದೆ. ಇದಕ್ಕನುಸಾರವಾಗಿ ಆಚಾರ್ಯರು ಕೂಡ ಶಕ್ಯತ್ವಾಚ ಅನುಮಾನಾಂ ಸರ್ವತ್ರ ಅಂತ ಹೇಳಿರುವ ಸಾಧ್ಯತೆ ಇದೆ. ಅಲ್ಲಿ ಪುರಾಣದಲ್ಲಿ ವ್ಯಾಸರು ಹೇಗೆ ಪ್ರಯೋಗ ಮಾಡಿರ್ತಾರೆ ಆ ಥರ ಪ್ರಯೋಗ ಮಾಡುವುದು ಆಚಾರ್ಯರ ಒಂದು ಅಭ್ಯಾಸ. ಹಾಗಿರುವ ಸಾಧ್ಯತೆ ಇದೆ. ಈ ಥರ ಇದ್ರೆ ತಪ್ಪೇನಲ್ಲ. ತಸ್ಮಾನ್ ನಸಾ ಶಕ್ತಿಮತಿ ವಿನಾಗಮಂ ಉದೀಕ್ಷಿತುಂ. ಆದ್ದರಿಂದ ಈ ಅನುಮಾನ ಆ ಅನುಮಾ ಶಬ್ದ ಸ್ತ್ರೀಲಿಂಗ, ಅನುಮೇ ಅನುಮಾಹ ಅಂತ. ಅದರ ಷಷ್ಠಿ ವಿಭಕ್ತಿ ರಮಾಯಾಹ ರಮಯೋಹೋ ರಮಾಣಾಂ ಅಂತ. ಆ ಅನುಮಾನ ಆಗಮವಿಲ್ಲದೆ ಉದೀಕ್ಷಿತುಂ, ಏನನ್ನಾದರೂ ನಮಗೆ ತಿಳಿಸ್ಲಿಕ್ಕೆ ಅದು ಸಮರ್ಥ ಅಲ್ಲ ಅಂತ ಅದರ ತಾತ್ಪರ್ಯ. ಉದೀಕ್ಷಿತುಂ ಅರ್ಥಂ ಉದೀಕ್ಷಯಿತುಂ ಇತ್ಯರ್ಥ. ಉದೀಕ್ಷಿತುಂ ಅಂತ ಅಲ್ಲಿ ಶಬ್ದ ಇದೆ ವರಾಹ ಪುರಾಣದಲ್ಲಿ. ಉದೀಕ್ಷಿತುಂ ಅಂದರೆ ತಿಳಿಯಲು ಅಂತ ಅರ್ಥ ಆಗ್ತದೆ. ಅದು ಅದಕ್ಕೆ ತಿಳಿಯಲು ಅಂತಲ್ಲ, ನಮಗೆ ತಿಳಿಸಲು ಅಂತ ಹೀಗೆ ಅದರ ತಾತ್ಪರ್ಯ. ಮತ್ತು ಉಳಿದವ್ರ ಮುಂದೆ ತ್ರಿವಿಕ್ರಮ ಪಂಡಿತರು ಜಯತೀರ್ಥರು ಉದೀಕ್ಷಿತುಂ ಅಂದರೆ ಉದೀಕ್ಷಯಿತುಂ. ಇದು ಉದೀಕ್ಷಿತುಂ ಅನ್ನೋದು ಅಣಿಜಂತದಲ್ಲಿ ತುಮನ್ ಪ್ರತ್ಯಯ, ಮತ್ತು ಉದೀಕ್ಷಯಿತುಂ ಅನ್ನೋದು ನಿಜಂತದಲ್ಲಿ ತುಮನ್ ಪ್ರತ್ಯಯ. ನಿಜಂತದ ಅರ್ಥ ಅದಕ್ಕೆ ಇಟ್ಕೋಬೇಕು ಅಂತ ಅವರೆಲ್ಲರೂ ಕೂಡ ಬರೆದಿದ್ದಾರೆ. ಆದರೆ ನನ್ನ ಅಭಿಪ್ರಾಯ ಏನಂದ್ರೆ, ನೀವು ಉದೀಕ್ಷಿತುಂ ಅಂತ ಅನ್ನೋದಕ್ಕೆ ಉದೀಕ್ಷಯಿತುಂ ಅಂತ ನಿಜಂತದ ಅರ್ಥ ಹೇಳಬೇಕಾದ ಅಗತ್ಯ ಇಲ್ಲ. ಉದೀಕ್ಷಿತುಂ ಅಂದರೆ ತಿಳಿಯಲು ಅಂತ ನೀವು ಅರ್ಥ ಇಟ್ಕೊಂಡ್ರಿ, ತಿಳಿಯಲು ಅಂತ ಅರ್ಥ ಇಟ್ಕೊಂಡು ಇಲ್ಲಿ ತಿಳಿಯಲು ಅಂತ ಅರ್ಥ ಇಲ್ಲಿ ಸರಿ ಹೋಗೋದಿಲ್ಲ. ಅದರಿಂದ ತಿಳಿಸಲು
ಅನುಮಾನವು ನಮಗೆ ತಿಳಿಸಲು ಸಮರ್ಥವಲ್ಲ ಅಂತ ನೀವು ಅರ್ಥ ಇಟ್ಕೊಂಡ್ರೆ. ಆದರೆ ಉದೀಕ್ಷಿತಂ ಅಂತ ಶಬ್ದಕ್ಕೆ ತಿಳಿಯಲು ಅಂತ ಮಾತ್ರ ಅರ್ಥ ಯಾಕೆ, ಗ್ರಹಿಸಲು ಅಂತನೂ ಅರ್ಥ ಆಗ್ಬೋದಲ್ಲ. ಆದ್ರಿಂದ ಅನುಮಾನವು ತಸ್ಮಾನ್ನ ಸಹ ಶಕ್ತಿಮತಿ ವಿನಾಗಮಂ ಉದೀಕ್ಷಿತಂ, ಆಗಮವಿಲ್ಲದೆ ಅನುಮಾನವು ಉದೀಕ್ಷಿತಂ ವಸ್ತುವನ್ನು ಗ್ರಹಿಸಲು ನ ಶಕ್ತಿಮತಿ, ಆಸ್ ಇಟ್ ಈಸ್ ಅರ್ಥ ಹೇಳ್ಬೋದು. ಉದೀಕ್ಷಿತಂ ಅನ್ನೋದು ಅಣಿಜಂತ ಇದ್ದದನ್ನು ನಿಜಂತವಾಗಿ ಅರ್ಥ ಹೇಳಬೇಕಾದ ಅಗತ್ಯ ಇಲ್ಲ. ಇದನ್ನೊಂದು ನಂದು ಸ್ವಭಾವ ನೀವು ಗಮನಿಸ್ಬೇಕಷ್ಟೆ. ಪದ್ಮನಾಭ ತೀರ್ಥರಾಗಿರಲಿ, ಜಯತೀರ್ಥರಿರಲಿ, ನಾಳೆ ತ್ರಿವಿಕ್ರಮ ಪಂಡಿತರೇ ಇರಲಿ, ನನಗೆ ಏನು ಅನಿಸಿದೆ ಅದನ್ನು ಹೇಳ್ತೀನಿ, ಮುಚ್ಚಿಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡಿರೋದಿಲ್ಲ. ಉದೀಕ್ಷಿತಂ ಅನ್ನುವುದಕ್ಕೆ ಉದೀಕ್ಷಯಿತುಂ ಅಂತ ಅರ್ಥ ಮಾಡಬೇಕಾದ ಅಗತ್ಯ ಇಲ್ಲ, ಇಷ್ಟು ಗೊತ್ತಿರಲಿ ಅಷ್ಟೆ. ನನು ಪ್ರತ್ಯಕ್ಷೇವ ವಿಷಯೀಕರೋತಿ ನ ಅನುಮಾನಂ ಇತ್ಯೇತತ್ ಪ್ರತಿಪಾದನಂ ವ್ಯರ್ಥಂ ಇತ್ಯೇತಚ್ಚೋದ್ಯಂ ಪರಿಹರತಿ ರೇತೋ ಧಾತು ಇತ್ಯಾದಿ ಮೋಕ್ಷಧರ್ಮ ವಚನೇನ. ರೇತೋ ಧಾತುರು ವಟಕಣಿಕ ಅಂತ ಮುಂದೆ ಒಂದು ಈ ಮೋಕ್ಷಧರ್ಮ ಪರ್ವದ ಮಾತನ್ನ ಉದ್ಧರಿಸ್ತಾರೆ. ಅದು ನೀವು ನೋಡ್ತಿರೋ ಪುಸ್ತಕಗಳಲ್ಲಿ ಏನಾಗಿದೆ ಅಂದರೆ, ಪದ್ಮನಾಭ ತೀರ್ಥರ ಈ ಸತ್ತರ್ಕ ದೀಪಾವಳಿ ಇದೆಯಲ್ಲ, ಇದನ್ನ ಕೋಟ್ ಮಾಡ್ತಾ ಹೋಗಿದ್ದಾರೆ. ಮೋಕ್ಷಧರ್ಮ ವಚನ ಏನ ಅಂತ ಹೇಳಿದ್ದಾರೆ. ಆದರೆ ಆ ಬ್ರಹ್ಮಸೂತ್ರ ಭಾಷ್ಯವನ್ನೇನು ಮುದ್ರಿಸಿದಾರಲ್ಲ, ಅದರಲ್ಲಿ ವರಾಹ ಪುರಾಣದ ಮಾತಿನ ಜೊತೆಗೆ ಅದು ಮುದ್ರಿತ ಆಗಿ ಹೋಗಿದೆ. ಮುಂದಿನ ಮೂಲದಲ್ಲಿ ಆ ಮೋಕ್ಷಧರ್ಮ ಪರ್ವದ ಮಾತುಗಳು ಕಂಡು ಬರ್ತವೆ. ಅವು ವಾಸ್ತವಿಕವಾಗಿ ಇಲ್ಲೇ ಇದ್ರೆ ಅದು ಅನುಕೂಲ ಆಗ್ತಿತ್ತು. ಕೆಲವು ಸರಿ ಅದು ಈ ಎಡಿಟಿಂಗ್ನ ಸಮಸ್ಯೆಯಿಂದಾಗಿ ಈ ಥರ ಆಗ್ತದೆ. ಒಂದ ರೇತೋಧಾತುರು ವಟಕಣಿಕ ಅನ್ನೋದು ಇಲ್ಲಿ ಬರಬೇಕು, ಅಥವಾ ಪದ್ಮನಾಭ ತೀರ್ಥರ ಈ ಟೀಕಾಗಳು ಅಲ್ಲಿ ಮುಂದೆ ಹೋಗಬೇಕು, ಅಂದರೆ ಅವೆರಡಕ್ಕೂ ಹೊಂದಾಣಿಕೆ ಆಗ್ತದೆ. ಈ ರೇತೋಧಾತುರು ವಟಕಣಿಕ ಘೃತಧೂಮಾಧಿವಾಸನಂ ಜಾತಿಸ್ಮೃತಿ ರಯಸ್ಕಾಂತಃ ಸೂರ್ಯಕಾಂತೋಂಬುಭಕ್ಷಣಂ ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯ ಇತಿ ಮೋಕ್ಷಧರ್ಮ ವಚನಾಚ್ಚ ನ ನಾಸ್ತಿಕ್ಯವಾದೋ ಯುಜ್ಯತೆ. ನಾಸ್ತಿಕ್ಯವಾದವನ್ನು ಯಾರು ಕೂಡ ಅವಲಂಬಿಸಬಾರದು. ಯಾಕೆಂದ್ರೆ ಇಂಥವರ ಕೆಲವು ಸಂಗತಿಗಳು ಕಂಡಿದೆ ನೋಡಿ ಅಂತಾರೆ. ಪ್ರತ್ಯಕ್ಷವೇ ಎಲ್ಲವನ್ನೂ ವಿಷಯೀಕರಿಸ್ತದೆ. ಪ್ರತ್ಯಕ್ಷ ಏವ ಈ ನೋಡಿ ಪದ್ಮನಾಭ ತೀರ್ಥರ ಟೀಕಾವಾಕ್ಯದಲ್ಲಿ ಸ್ವಲ್ಪ ನಂಗೆ ಗೊಂದಲ ಇದೆ ವಾಕ್ಯದ ಬಗ್ಗೆ. ಇಲ್ಲಿ ಏನೋ ಒಂದು ಸಾರಾಂಶ ಹೇಳೋ ಪ್ರಯತ್ನ ಮಾಡ್ತೇನೆ. ನಾನು ಪ್ರತ್ಯಕ್ಷ ಏವ ವಿಷಯೀಕರೋತಿ ನ ಅನುಮಾನಂ ಇತ್ಯೇತತ್ ಪ್ರತಿಪಾದನಂ ವ್ಯರ್ಥಂ. ಅನುಮಾನವು ಎಲ್ಲವನ್ನೂ ಕೂಡ ಸಮರ್ಥನೆ ಮಾಡೋದಿಲ್ಲ, ಪ್ರತ್ಯಕ್ಷವೇ ಸಮರ್ಥನೆ ಮಾಡ್ತದೆ. ಅಥವಾ ಆಗಮವನ್ನು ಪ್ರತ್ಯಕ್ಷ ಮತ್ತು ಆಗಮಗಳನ್ನು ಅವಲಂಬಿಸಿ ವಿಷಯ ತೀರ್ಮಾನ ಮಾಡಬೇಕು, ಹೊರತು ಅನುಮಾನ ಅಲ್ಲ ಅಂತ ನೀವು ಅಭಿಪ್ರಾಯಪಟ್ರಿ. ಇದು ವ್ಯರ್ಥ ಅಲ್ವಾ ಇದು ಅಂತ ಒಂದು ಪ್ರಶ್ನೆ ಯಾರಿಗೊಬ್ಬರಿಗೆ. ಎಲ್ಲದಕ್ಕೂ ಆಗಮನೇ ಯಾಕೆ ಬೇಕು, ಆಗಮವನ್ನೇ ಯಾಕೆ ನಂಬಬೇಕು? ಮತ್ತೆ ಇದು ನಾಸ್ತಿಕರ ಪ್ರಶ್ನೆ ಅಂತ ಆಚಾರ್ಯ ಇಟ್ಕೊಂಡು ಅರ್ಥ ಹೇಳ್ತಿದಾರಲ್ಲ. ಅದರಿಂದ ಪ್ರತ್ಯಕ್ಷೇವ ವಿಷಯೀಕರೋತಿ, ಎಲ್ಲವನ್ನೂ ಪ್ರತ್ಯಕ್ಷದಿಂದ ತಿಳಿಬಹುದಲ್ಲ, ಅನುಮಾನ ಇಲ್ಲದೆ ಹೋದ್ರೂ ಬೇಡ, ಪ್ರತ್ಯಕ್ಷದಿಂದ ತಿಳಿಬಹುದು ಅಂತ ಹೀಗೇನೋ ಒಂದು ಪ್ರಶ್ನೆ. ಅಂತ ವಾಕ್ಯದ ಬಗ್ಗೆ ನನಗೊಂದು ಸ್ವಲ್ಪ ಗೊಂದಲ ಇದೆ. ಬಹಳ ದೊಡ್ಡ ವಿಷಯ ಅಲ್ಲ. ಅದು ನಾನು ಈಗಾಗಲೇ ಹೇಳಿದಂತೆ ಜಯತೀರ್ಥ ಟೀಕಾದಲ್ಲಿ ಕೂಡ ತುಂಬ ಕಲಬೆರಕೆಗಳಿವೆ. ಸತ್ಯನಾಥ ತೀರ್ಥರು ಮೊದಲಾದವರು ಅದನ್ನು ಅಲ್ಲಲ್ಲಿ ಇದು ಪ್ರಕ್ಷಿಪ್ತ ಅಂತ ಹೇಳಿರೋದು ಖಂಡನತ್ರಯ ಮೊದಲಾದ ಗ್ರಂಥಗಳಲ್ಲಿ ನೀವು ನೋಡಿದ್ದೀರಿ. ಇರಲಿ, ಅಂತೂ ನಾಸ್ತಿಕ್ಯ ವಾದವನ್ನು ನಿರಾಕರಣೆ ಮಾಡಲಿಕ್ಕೆ ರೇತೋಧಾತುರು ವಟಕಣಿಕ ಅನ್ನುವ ಮೋಕ್ಷಧರ್ಮ ಪದವಾದ ಮಾತನ್ನು ಉದ್ಧರಿಸ್ತಾ ಇದ್ದಾರೆ. ಇಲ್ಲೇನು ಉದ್ಧರಿಸಿದ್ದಾರೆ ಆಚಾರ್ಯರು, ಇದು ಇವತ್ತಿಗೂ ಕೂಡ ಮಹಾಭಾರತದಲ್ಲಿ ಉಪಲಬ್ಧ ಇದೆ. ಅದಕ್ಕೆ ಈ ಅರ್ಥ ಹೀಗಾಗ್ತದೆ. ಈಗ ಸ್ತ್ರೀ ಪುರುಷರ ನಡುವೆ ಸಮಾಗಮ ಆಗ್ತದೆ. ಹಾಗೆ ಆದಾಗ ಪುರುಷನಿಂದ ಸ್ತ್ರೀಯ ಶರೀರಕ್ಕೆ ಒಂದು ತೇಜಸ್ಸು ಹೋದಾಗ ಆಗ ಎಲ್ಲ ಕಡೆಯೂ ಕೂಡ ಸಂತಾನೋತ್ಪಾದನೆ ಆಗ್ತದ? ಆಗೋದಿಲ್ಲ. ಈ ಕೆಲವು ಕಡೆ ಮಾತ್ರ ಆಗ್ತದೆ, ಕೆಲವು ಕಡೆ ಆಗದೆ ಇರ್ಲಿಕ್ಕೆ ಏನು ಕಾರಣ? ಇದಕ್ಕೆ 100% ಸಂತಾನೋತ್ಪಾದನೆ ಆಗೇ ಆಗ್ತದೆ ಅಂತ ಯಾರಾದರೂ ವೈದ್ಯರಾದರೂ ಭರವಸೆ ಕೊಡ್ಲಿಕ್ಕೆ ಸಾಧ್ಯನಾ? ಆಗದೆ ಇರಲಿಕ್ಕೆ ಅನೇಕ ಕಾರಣಗಳಿವೆ. ಆಗುವುದು ಪ್ರಕೃತಿ ಸಹಜ. ಆಗದೆ ಇರಲಿಕ್ಕೆ ಮತ್ತೆ ಅವರ ಕರ್ಮ ಮತ್ತು ಇತ್ಯಾದಿ ಅನೇಕ ಸಂಗತಿಗಳು. ಆ ಕರ್ಮದಿಂದಾಗಿ ಅವರ ಸ್ತ್ರೀಯ ದೇಹದಲ್ಲಿ ಒಂದು ಕೊರತೆ, ಪುರುಷನ ದೇಹದಲ್ಲಿ ಒಂದು ಕೊರತೆ, ಮತ್ತು ಏನು ಕೊರತೆ ಇಲ್ಲದೆ ಹೋದರೂ ಕೂಡ ಮತ್ತೆ ಆ ಸಂತಾನೋತ್ಪಾದನೆ ಆಗಲಿಕ್ಕೆ ಮತ್ತೇನೋ ಪ್ರಾಕೃತಿಕ ಕಾರಣಗಳು, ಹೀಗೆ ಏನೇನೋ ಇದ್ದು ಸಂತಾನೋತ್ಪಾದನೆ ಆಗುವುದು ವಿಳಂಬಿತ ಆಗಿಬಿಡ್ತದೆ. ಹೀಗೆ ಕಸ್ಯಚಿದೇವ ರೇತಸಃ, ಯಾವುದೋ ಒಂದು
ದೇಶದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿಯ ತೇಜಸ್ಸು ಮಾತ್ರ ಇನ್ನೊಂದು ಶರೀರವಾಗಿ ಪರಿಣಾಮ ಹೊಂದುತ್ತದೆ. ಇದನ್ನು ಗಮನಿಸ್ಬೇಕು. ಎಲ್ಲ ಕಡೆ, ಎಲ್ಲ ಊರಲ್ಲೂ, ಎಲ್ಲ ಕಾಲದಲ್ಲಿಯೂ ಎಲ್ಲ ಗಂಡ ಹೆಂಡತಿಗೂ ಮದುವೆ ಆದಾಗೆಲ್ಲ ಸಂತಾನೋತ್ಪತ್ತಿ ಆಗೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಕಸ್ಯಚಿದೇವ ಅಂತ ಹೇಳಿರೋದು. ಇದು ಅನ್ಯಥಾನುಪಪತ್ತಿ. ಇದು ಯಾಕೆ ಆಗ್ತದೆ ಹೀಗೆ? ಎಲ್ಲ ಕಡೆನೂ ಯಾಕೆ ಆಗೋದಿಲ್ಲ? ಕಾರಣ ಇದ್ದಾಗೆಲ್ಲ ಕಾರ್ಯ ಯಾಕೆ ಆಗೋದಿಲ್ಲ? ಸ್ತ್ರೀ ಪುರುಷರ ಸಮಾಗಮ, ಪುರುಷನ ಅಂಶ ಸ್ತ್ರೀಯ ಶರೀರಕ್ಕೆ ಹೋದಾಗ ಮಕ್ಕಳಾಗಬೇಕು ಅಂತ ಅನ್ನೋದು ಕಾರ್ಯಕಾರಣ ಭಾವ ಸಿದ್ಧ ಆದರೆ ಅದೆಲ್ಲ ಕಡೆ ಯಾಕೆ ಆಗೋದಿಲ್ಲ ಅಂತ ಅದೊಂದು ಪ್ರಶ್ನೆ. ಅದರಿಂದ ಇದನ್ನು ನಾವು ಗಮನಿಸಿದರೆ ಒಂದು ಶರೀರವಾಗದ ಪರಿಣಾಮ ಹೊಂದುತ್ತದೆ ಕೆಲವು ಕಡೆ ಮಾತ್ರ. ಇದು ಅನ್ಯಥಾ ಅನುಪಪತ್ತಿ. ಇದನ್ನು ಹೊಂದಿಸಬೇಕು ಅಂದರೆ, ಇದನ್ನು ನಾವು ಸಮರ್ಥನೆ ಮಾಡಬೇಕು ಅಂದರೆ ಆವಾಗ ಅಲ್ಲಿ ಒಂದೇನು ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪಬೇಕು. ಈಗಿನ ವೈದ್ಯದ ವಿಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಅದಕ್ಕೆ ಅವರೊಂದು ಕೆಲವು ಕಾರಣಗಳನ್ನು ಹೇಳ್ತಾರೆ. ಸರಿ, ಆ ಕಾರಣ ಅವರಿಗೆ ಯಾಕೆ ಬಂತು, ಮತ್ತೊಬ್ಬರಿಗೆ ಯಾಕೆ ಬರಲಿಲ್ಲ? ಹೀಗೆಲ್ಲ ಅನೇಕ ವಿಷಯಗಳನ್ನು ಊಹೆ ಮಾಡಿದರೆ ಅದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮ ಇತ್ಯಾದಿಗಳನ್ನು ಹೊಂದ್ಕೊಂಡಿದೆ ಅಂತಲೇ ಹೇಳಬೇಕು. ಅತೀಂದ್ರಿಯವಾದ ಸಂಗತಿಗಳನ್ನು ಅಲ್ಲಿ ಒಪ್ಪಬೇಕು ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಕರ್ಮ, ಕೆಲವು ಕಡೆ ಯಾವುದು ದೈವ ವಿಕೋಪ, ಹೀಗೆಲ್ಲ ಆಗಿರ್ತದಲ್ಲ, ಆ ಥರ ಎಲ್ಲ ಆಗಿರ್ತದೆ ಅಂತ ಅದರ ಅರ್ಥ. ಇದು ಅನ್ಯಥಾನುಪಪತ್ತಿ ಅಂತ ಒಂದು ಸಂಗತಿ. ಇನ್ನೊಂದು ರೇತೋ ಧಾತು ವಟಕಣಿಕ ಅಂತ ಹೀಗಿದೆಯಲ್ಲ, ಕಸ್ಯಚಿದೇವ ಅಪತ್ಯಸ್ಯ ಸೇವನೇನ ವಾತಪಿತ್ತಾದಿ ಧಾತು ವಿಕಾರ ಅನ್ಯಥಾನುಪಪತ್ಯ. ಈಗ ಸಾಮಾನ್ಯವಾಗಿ ಅಪಥ್ಯವನ್ನು ಸ್ವೀಕಾರ ಮಾಡಬಾರ್ದು. ರೋಗಿಗಳು ಅಪಥ್ಯ ಸ್ವೀಕಾರ ಮಾಡಬಾರ್ದು. ರೋಗಿಗಳಂತೂ ಸ್ವೀಕಾರ ಮಾಡಲೇಬಾರ್ದು. ಸ್ವಸ್ಥರಾದವರು ಕೂಡ ಅಪಥ್ಯಾಹಾರವನ್ನು ಸೇವನೆ ಮಾಡಬಾರ್ದು ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಅಪಥ್ಯಾಹಾರ ಸೇವನೆ ಮಾಡಿದಾಗೆಲ್ಲ ಎಲ್ರಿಗೂ ಕೂಡ ಏನಾದ್ರು ಆರೋಗ್ಯದ ಸಮಸ್ಯೆ ಬಿಗಡಾಯಿಸಿದೆಯಾ? ಇಲ್ವಲ್ಲ. ಕಸ್ಯಚಿದೇವ ಯಾವನೋ ಒಬ್ಬ ವ್ಯಕ್ತಿಗೆ ಮಾತ್ರ ಅಪಥ್ಯಸ್ಯ ಸೇವನೆಯ, ಅಪಥ್ಯ ಆಹಾರವನ್ನು ಸೇವನೆ ಮಾಡಿದ್ರಿಂದ ವಾತ, ಪಿತ್ತ ಮತ್ತು ಕಫ ಮೊದಲ ಎಂಬ ಈ ಧಾತುಗಳ ವಿಕಾರ ಆಗಿ ರೋಗ ಬರ್ತದೆ. ಆಯುರ್ವೇದ ಹೇಳೋ ಪ್ರಕಾರ ವಾತ, ಪಿತ್ತ, ಕಫ ಇವು ಸಮಾನ ಸ್ಥಿತಿಯಲ್ಲಿದ್ದರೆ ಶರೀರ ಸ್ವಸ್ಥವಾಗಿರ್ತದೆ. ಅವುಗಳ ವಿಕಾರ ಆಗಿಬಿಟ್ರೆ, ಅವು ಸಾಮ್ಯವನ್ನು ಕಳ್ಕೊಂಡ್ರೆ ಅದೇ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ ಅಂತ ಅವ್ರು ಹೇಳ್ತಾರೆ. ಇದ್ಯಾಕೆ ಹೀಗೆ? ಇಬ್ಬರು 10 ಜನ ರೋಗಿಗಳನ್ನು ಕೂಡಿಸಿ ನೀವು ಅವರೆಲ್ರಿಗೂ ಅಪಥ್ಯವನ್ನು ಕೊಡಿ, ಎಲ್ರಿಗೂ ಅನಾರೋಗ್ಯ ಏನಾಗೋದಿಲ್ಲ, ಕೆಲವರಿಗೆ ಮಾತ್ರ ಆಗ್ತದೆ. ಅಥವಾ ಕೆಲವು 10 ಜನ ಆರೋಗ್ಯವಂತರಾದವರನ್ನೇ ಕೂಡಿಸಿ ಅವರಿಗೆ ತಿನ್ನಬಾರ್ದಾದನ್ನು ತಿನ್ನಿಸಿ, ಎಲ್ರಿಗೂ ಹಾಗೆ ಆಗೋದಿಲ್ವಲ್ಲ ಅಂತ ಹೀಗಾದ್ರ ಅರ್ಥ. ಇದು ಅನ್ಯಥಾನುಪಪತ್ಯ. ಇದನ್ನು ಹೊಂದಿಸುವುದು ಹೇಗೆ? ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪದೇ ಹೋದರೆ, ಇಲ್ಲಿ ನೋಡಿ, ಅನ್ಯಥಾ ಅನುಪಪತ್ತಿಯ ಶಬ್ದದ ಅರ್ಥ ಹೇಳ್ತೇನೆ. ಅತೀಂದ್ರಿಯವಾದ ಸಂಗತಿಯೊಂದನ್ನು ಒಪ್ಪದೇ ಹೋದರೆ ಇದು ಅನ್ಯಥಾ ಅಂತ ಅನ್ನೋದಕ್ಕೆ ಅರ್ಥ. ಅನ್ಯಥಾ ಈಸ್ ಈಕ್ವಲ್ ಟು ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪದೇ ಹೋದರೆ ಇದು ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥ ಫ್ಯಾಕ್ಟ್. ಸಂತಾನ ಆಗ್ತಾ ಇದೆ, ಸಂತಾನ ಆಗ್ತಾ ಇಲ್ಲ, ಕೆಲವರಿಗೆ ರೋಗ ಬರ್ತಾ ಇದೆ, ಕೆಲವರಿಗೆ ರೋಗ ಬರ್ತಾ ಇಲ್ಲ ಅನ್ನುವ ಸಂಗತಿ ಅನುಪಪನ್ನ. ಇದು ಇಟ್ ಕೆನಾಟ್ ಬಿ ಪ್ರೂವ್ಡ್ ಅಂತ ಅರ್ಥ. ಅನ್ಯಥಾ ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪದೆ ಹೋದರೆ ಈ ಫ್ಯಾಕ್ಟನ್ನು ನಾವು ಸಮರ್ಥಿಸುವುದು ಕಷ್ಟ ಅಂತ ಅದರ ತಾತ್ಪರ್ಯ. ಇದು ಅನ್ಯಥಾನುಪಪತ್ತಿ ಅಂತ ಎರಡನೇದು. ರೇತೋ ಧಾತುರು ವಟಕಣಿಕ ಅಂತ ಮೂರನೇದಿದೆ. ಕಸ್ಯಾಶ್ಚಿದೇವ ವಟಕಣಿಕಾಯಾ ವಟ ವಿಶೇಷ ಪರಿಣಾಮ ಅನ್ಯಥಾನುಪಪತ್ಯ. ವಟವೃಕ್ಷ ಅಂದರೆ ಆಲದ ವೃಕ್ಷ. ಅದರ ಯಾವುದೋ ಒಂದು ಆಲದ ವೃಕ್ಷದ ಯಾವುದೋ ಒಂದು ಬೀಜ ಮಾತ್ರ. ಕಣಿಕಾ ಅಂದರೆ ಬೀಜ. ಅಲ್ಲೆಲ್ಲೋ ಕರ್ಣಿಕಾ ಅಂತ ಇದ್ದಂಗಿದೆ. ಕರ್ಣಿಕಾ ಅಂತ ಪಾಠ ಅದಷ್ಟು ಸರಿಯಲ್ಲ. ರೇತೋ ಧಾತುರು ವಟ ಕಣಿಕಾ ಅಂತ ಅದು ಸರಿಯಾದ ಪಾಠ, ಕರ್ಣಿಕಾ ಅಲ್ಲ. ಒಂದು ಆಲದ ಮರಕ್ಕೆ ಎಷ್ಟೆಷ್ಟೋ ಬೀಜಗಳಿರ್ತಿರ್ತವೆ. ಆ ಎಲ್ಲ ಬೀಜಗಳನ್ನು ಕೂಡ ನಾವು ಒಂದು ವೇಳೆ ಬಿತ್ತಿದಾಗ ಅಥವಾ ವಾತಾವರಣದಲ್ಲಿ ಅವು ನೈಸರ್ಗಿಕವಾಗಿ ಬಿತ್ತಲ್ಪಟ್ಟಾಗ ಅವೆಲ್ಲದರಿಂದ ವಟವೃಕ್ಷ ಏನಾದರೂ ಹುಟ್ಟೋದಿಲ್ಲ. ಯಾವುದೋ ಒಂದು ಬೀಜದಿಂದ ಹುಟ್ಟುತ್ತದೆ. ವಟ ವಿಶೇಷ ಪರಿಣಾಮ ಅನ್ಯಥಾನುಪಪತ್ಯ. ಅದೊಂದು ವಟವೃಕ್ಷವಾಗಿ ಬೆಳೀತದೆ. ಯಾಕೆ ಹೀಗೆ? ಉಳಿದು ಬೆಳಿಲಿಲ್ಲ, ಇದು ಬೆಳೀತೆ ಯಾಕೆ? ಇದನ್ನ ಅನ್ಯಥಾ ನಾವು ಅತೀಂದ್ರಿಯವಾದ ಸಂಗತಿಯನ್ನು ಒಪ್ಪದೇ ಹೋದರೆ ಈ ಫ್ಯಾಕ್ಟನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ, ಹೊಂದಿಸ್ಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಇದು ಮೂರನೇದ್ದು. ಮತ್ತೆ ಜಾತಿ ಸ್ಮೃತಿ ಅಂತ ಮುಂದೆ ರೇತೋ ಧಾತುರು ವಟಕಣಿಕ. ಆಮೇಲೆ ಘೃತ ಧೂಮಾಧಿ ವಾಸನಂ. ಘೃತದ ಬಗ್ಗೆ ಇಲ್ಲಿ ಬಂದಿಲ್ಲ.
ಪದ್ಮನಾಭ ತೀರ್ಥ ಟೀಕಾದಲ್ಲಿ ಇನ್ನೊಂದಿದೆ. ಮುಂದೆ ಜಾತಿ ಸ್ಮೃತಿ ಅಂತಿದೆಯಲ್ಲ, ಅದನ್ನ ನೋಡೋಣ. ಘೃತ ಧೂಮ ಬಹುಶಃ ಅವ್ರು ಮುಂದೆ ಹೇಳಿದಾರೇನೋ, ಅಥವಾ ಕೆಲವನ್ನ ಹೇಳಿಲ್ದೇ ಇರ್ಬೋದು, ನಾವೇ ತಿಳ್ಕೋಬೇಕು. ಜಾತಿ ಸ್ಮೃತಿ ಅಂದ್ರೆ ಕೇನಚಿದೇವ ಜಾತಿ ಸ್ಮೃತಿ ಅನ್ಯಥಾನುಪತ್ಯ, ಇದು ತುಂಬಾ ಮಹತ್ವದ್ದು. ಯಾರೋ ಕೆಲವರಿಗೆ ಮಾತ್ರ ತಮ್ಮ ಹಿಂದಿನ ಜನ್ಮದ ಸ್ಮರಣೆಗೆ ಕಾರಣ ಆಗ್ತದೆ, ಎಲ್ಲರಿಗೂ ಅದು ಸ್ಮರಣೆಗೆ ಕಾರಣ ಆಗೋದಿಲ್ಲ. ಇದು ಯಾಕೆ ಹೀಗೆ? ಜಾತಿಯ ಸ್ಮರಣೆ ಅಂದ್ರೆ ಹಿಂದಿನ ಪೂರ್ವ ಜನ್ಮದ ಸ್ಮರಣೆ ಅಂತ ಅರ್ಥ. ಇಲ್ಲೂ ಅತೀಂದ್ರಿಯವಾದ ಸಂಗತಿಗಳನ್ನು ಒಪ್ಪಬೇಕು. ಇದು ನಿಮ್ಗೆ ಗೊತ್ತಿರುವಂತೆ ಎಲ್ಲಾ ದೇಶಗಳಲ್ಲೂ ಕೂಡ, ಪಾಶ್ಚಾತ್ಯ ದೇಶಗಳಲ್ಲೂ ನಮ್ಮ ದೇಶಗಳಲ್ಲೂ ಕೂಡ ಕೆಲವು ಕಡೆ ಕೆಲವರಿಗೆ ಹಿಂದಿನ ಜನ್ಮದ ಏನೋ ಸ್ಮರಣೆ ಇರೋದು ಇದೆಲ್ಲ ಕಂಡು ಬರ್ತದೆ, ತಮ್ಮ ಪೂರ್ವ ಜನ್ಮದ ಬಗ್ಗೆ. ಇನ್ನು ಕೆಲವು ಕಡೆ ನಮಗೆ ನಮ್ಮ ಪೂರ್ವ ಜನ್ಮದ ಸ್ಮರಣೆ ಬರದೇ ಹೋದ್ರೂ ಕೂಡ ಇನ್ನೊಬ್ಬರಿಗೆ, ನಮ್ಮನ್ನು ಟ್ರೀಟ್ ಮಾಡ್ಲಿಕ್ಕೆ ಕೂತ್ಕೊಂಡಿರುವಂತಹ ಒಬ್ಬ ವ್ಯಕ್ತಿಗೆ ನಿಮ್ಮ ಈ ಎಲ್ಲ ರೋಗಿಗಳ ಪೂರ್ವ ಜನ್ಮದ ಸ್ಮರಣೆ ಬರ್ತದೆ. ಅದು ಅವನಿಗೆ ಮಾತ್ರ ಬರ್ತದೆ, ಉಳಿದವ್ರಿಗೆ ಬರೋದಿಲ್ಲ. ಅಮೇರಿಕಾದಲ್ಲಿ ಎಡ್ಗಾರ್ ಕೇಸಿ ಅಂತ ಒಬ್ಬ ಇದ್ದ, ಅವನ ಬಗ್ಗೆ ಮೆನಿ ಮ್ಯಾನ್ಷನ್ಸ್ ಅಂತ ಒಂದೇನೋ ಪುಸ್ತಕ ಇದೆ, ಝೀನಾ ಶರ್ಮಿನಾರ ಅಂತ ಒಬ್ರು ಬರೆದಿದ್ದು, ಅದನ್ನು ಓದಿದ್ದೆ. ಮತ್ತು ಕನ್ನಡದಲ್ಲಿ ಬದುಕಲು ಕಲಿಯಿರಿ ಅಂತ ಸ್ವಾಮಿ ಜಗದಾತ್ಮಾನಂದ ಅವ್ರು ಬರೆದಿದ್ದು, ಅದರಲ್ಲಿ ಎಡ್ಗಾರ್ ಕೇಸಿಯ ಅನೇಕ ಇಂಥ ಉದಾಹರಣೆಗಳನ್ನ ತಜ್ಞರಾದವರು ದಾಖಲಿಸಿಟ್ಟದನ್ನು ವರ್ಣನೆ ಮಾಡಿದ್ದಾರೆ. ನಮಗೆ ಇನ್ನೊಂದು ಪೂರ್ವ ಜನ್ಮ ಸ್ಮರಣೆ ಬರುವುದು ಕೆಲವು ಸಂಗತಿಗಳು, ಈ ನಮ್ಮಲ್ಲಿ ಎಲ್ರಿಗೂ ಬರದೇ ಇರಬಹುದು, ಕೆಲವರಿಗೆ ಮಾತ್ರ ನಂದು ಬರಬಹುದು, ನಿಮ್ದು ಬರದೇ ಇರಬಹುದು. ಈ ತರ ಏರುಪೇರು ಆಗ್ತದೆ. ನಾವೆಲ್ಲರೂ ಮನುಷ್ಯರೇ, ಎಲ್ಲರೂ ತಕ್ಕಮಟ್ಟಿಗೆ ಸದಾಚಾರದಲ್ಲಿ ನಿಷ್ಠರಾಗಿಯೂ ಇದ್ದೀವಿ. ನನಗೊಬ್ಬನಿಗೆ ಬರ್ತದೆ, ನಿಮಗೆ ಬರೋದಿಲ್ಲ ಅನ್ನೋಕ್ಕೆ ಕಾರಣ ಏನು? ನಿಮಗೆ ಬರ್ತಾ ಇದೆ, ನಮಗೆ ಬರ್ಲಿಕ್ಕೆ ಕಾರಣ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು? ಒಂದು ವೇಳೆ ಇನ್ನೊಂದು ಸಂಗತಿ ಅಲ್ಲಿದೆ, ಮತ್ತೆ ಇಬ್ಬರಿಗೂ ಬರ್ತಾ ಇದೆ ಅಂದ್ರೂ ಹಾಗಾದ್ರೆ ಅತೀಂದ್ರಿಯವಾದ ಒಂದು ಸಂಗತಿ ಇದೆ ಅಂತ ಆಯ್ತಲ್ಲ. ಯಾರೋ ಒಬ್ರಿಗೆ ಬರ್ತಿದೆ, ಇನ್ನೊಬ್ರಿಗೆ ಬರ್ತಿಲ್ಲ ಅನ್ನೋದು ಅತೀಂದ್ರಿಯ ಸಂಗತಿಗಳ ಅಸ್ತಿತ್ವಕ್ಕೆ ಸೂಚಕ. ಎಲ್ಲಿಗೂ ಬರ್ತಾ ಇದೆ ಅಂದಮೇಲೆ ಅದನ್ನು ಇನ್ನೂ ನಿಶ್ಚಿತವಾಗಿ ಸೂಚಕ ಆಗಿಬಿಡ್ತದೆ. ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಪೂರ್ವ ಜನ್ಮದ ಅಸ್ತಿತ್ವ ಇತ್ತು ಅಂತ ಗೊತ್ತಾಗ್ತದೆ. ಇದು ಇನ್ನ ಎಡ್ಗಾರ್ ಕೇಸಿದ್ ಏನು ಹೇಳಿದ್ನಲ್ಲ, ಅವನ ಬಳಿಗೆ ಕೆಲವರು ರೋಗಿಗಳು ಹೋಗ್ತಾ ಇದ್ರು, ಅಥವಾ ರೋಗಿಗಳ ಸಮೀಪದವರು ಅವನ ಹತ್ರ ಹೋಗಿ ಇಂಥದೊಂದು ಸಮಸ್ಯೆ ಇದೆ ಇಂಥ ನಿರ್ದಿಷ್ಟ ವ್ಯಕ್ತಿಗೆ ಅಂತ ಅವನಿಗೆ ಹೇಳ್ತಾ ಇದ್ರು. ಅವನು ಅದಕ್ಕೆ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಸ್ವಸಂಮೋಹಿನಿ ಮಾಡ್ಕೋತಾ ಇದ್ದ, ಸೆಲ್ಫ್ ಹಿಪ್ನಾಟಿಸಮ್ ಮಾಡಿಕೊಂಡು ಮಲಗಿರ್ತಿದ್ದ. ಅವನ ಬಳಿಗೆ ಈ ಸಮಸ್ಯೆಯನ್ನು ಹೇಳಿದರೆ ಈ ನಿರ್ದಿಷ್ಟ ರೋಗಿ ಇಂಥದ್ದು ಯಾವುದೋ ಒಂದು ರೋಗಿ ಮಾತ್ರ ಅಲ್ಲ, ಏನೋ ಒಂದು ಬೇರೆ ಸಮಸ್ಯೆಯೂ ಇರಬಹುದು, ಯಾವುದೋ ಒಂದು ಜನ್ಮದಲ್ಲಿ ಹೀಗೆ ವರ್ತಿಸಿದ್ದ, ಅದ ಕಾರಣದಿಂದಾಗಿ ಈಗ ಒಂದು ಅನಾರೋಗ್ಯ ಆಗಿದೆ, ಇಂಥ ಸಮಸ್ಯೆ ಆಗಿದೆ ಅಂತ ಅದಕ್ಕೆಲ್ಲ ಪರಿಹಾರ ಹೇಳ್ತಿದ್ದ. ಕೆಲವುದಕ್ಕೆ ಪರಿಹಾರ ಇರ್ತಿತ್ತು, ಕೆಲವುದಕ್ಕೆ ನೀವು ಅನುಭವಿಸಲೇಬೇಕು ಅಂತ ಅಷ್ಟೇ ಪರಿಹಾರ ಹೇಳ್ತಿದ್ದ. ಹೀಗೆ ಇದು ಜಾತಿ ಸ್ಮೃತಿ ಅಂತ. ನಮಗಾಗುವ ಜಾತಿ ಸ್ಮೃತಿ, ನಮ್ಮ ಬಗ್ಗೆ ಆಗುವ ಜಾತಿ ಸ್ಮೃತಿ, ಇನ್ನು ಕೆಲವರಿಗೆ ಉಳಿದ ವ್ಯಕ್ತಿಗಳ ಬಗ್ಗೆ ಆಗುವ ಜಾತಿ ಸ್ಮೃತಿ ಅಂತ. ಇದನ್ನು ಹೇಗೆ ಹೊಂದಿಸುವುದು? ಅದರಿಂದ ಇದನ್ನೆಲ್ಲ ಹೊಂದಿಸ್ಬೇಕಾದ್ರೆ ಅತೀಂದ್ರಿಯ ಸಂಗತಿಗಳಿವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಲ್ಲದೆ NDE ಅಂತ ಒಂದು ನಾವು ಕೇಳ್ತಿರ್ತೀವಿ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ಸಾವಿನ ಸಮೀಪಕ್ಕೆ ವ್ಯಕ್ತಿ ಹೋಗಿರ್ತಾನೆ, ವೈದ್ಯರು ಮತ್ತೆ ಉಳಿದವರೆಲ್ಲರೂ ಕೂಡ ಕೈ ಚೆಲ್ಲಿರ್ತಾರೆ, ಅವನ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿರ್ತದೆ. ಅಂತ ಸಂದರ್ಭದಲ್ಲಿ ಅವನು ಮತ್ತೆ ಜೀವಿಸಿ ನಾನು ಯಾವುದೋ ಲೋಕಕ್ಕೆ ಹೋಗಿದ್ದೆ, ಅಲ್ಲಿ ನನಗಿಂತ ಅನುಭವಗಳಾದವು ಅಂತ ಕೆಲವನ್ನೆಲ್ಲ ಅಲ್ಲಿದ್ದವರಿಗೆ ಹೇಳ್ತಾನೆ. ಇಂಥವು ಕೆಲವೆಲ್ಲ ನಕಲಿ ಇರ್ಬೋದು, ಫೇಕ್ ಇರ್ಬೋದು, ಆದರೆ ಕೆಲವುದ್ರಲ್ಲಿ ಆದ್ರೂ ಸತ್ಯತೆ ಇರುವ ಸಾಧ್ಯತೆ ಇದೆ ಅಂತ ಕೆಲವು ಸಾವಿನ ಅಂಚಿನ ಉದಾಹರಣೆಗಳನ್ನು ಕೂಡ ನಾವು ಗಮನದಲ್ಲಿ ತಗೊಳ್ಬಹುದು. ಅದು ಒಂದನ್ನು ಈ ಸಂದರ್ಭದಲ್ಲಿ, ಈ ಪಾಠ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬಹುದು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.